Hello everyone, welcome to ಸನ್ಮಾರ್ಗದ ಕ್ಲಾಸು. ಶಬ್ದ ಪಾಠದ 9ನೇ ಪ್ರಶ್ನೆ. ಶಬ್ದದ ಸಂಪೀಡನೆಯು ಮೆದುಳಿನಲ್ಲಿ ಉಳಿಯಬಹುದಾದ ಕಾಲಾವಧಿ. ಶಬ್ದದ ಸಂಪೀಡನೆ ನಮ್ಮ ಮೆದುಳಿನಲ್ಲಿ ಎಷ್ಟು ಸಮಯದವರೆಗೆ ಇರುತ್ತೆ? ಆಪ್ಷನ್ ಎ 0.1 ಸೆಕೆಂಡುಗಳು. ಇದು ಸರಿಯಾದ ಉತ್ತರ. ನಮ್ಮ ಮೆದುಳಿನಲ್ಲಿ 0.1 ಸೆಕೆಂಡ್ಗಳವರೆಗೆ ಹಾಗೆ ಉಳಿತದೆ. ಹಾಗಾಗಿ 0.1 ಸೆಕೆಂಡ್ನ ಮೊದಲೇ ನಾವು ಬೇರೆ ಯಾವುದಾದ್ರೂ ಶಬ್ದವನ್ನ ಕೇಳಿದ್ರೆ ಅದನ್ನ ಪ್ರತ್ಯೇಕಿಸಲಿಕ್ಕೆ ನಮ್ಮ ಮೆದುಳಿಗೆ ಸಾಧ್ಯವಾಗುವುದಿಲ್ಲ. ಅದು ನಮಗೆ ಅಸ್ಪಷ್ಟವಾಗಿ ಕೇಳಬಹುದು. ಅಥವಾ ಅದು ಈಗ ಪ್ರತಿಧ್ವನಿಯ ಸಮಯದಲ್ಲಿ ಏನಾಗ್ತದೆ, ನಾವೇನೋ ಮಾತಾಡ್ತೀವಿ, ಪ್ರತಿಧ್ವನಿ ಗೊತ್ತಿದೆ ಅಲ್ಲ ಎಲ್ಲರಿಗೂ, ಈಕೋ ಕೇಳಿರ್ತೀರಾ ಅಲ್ವಾ? ಎಕೋ ಆಗುವಾಗ ಏನಾಗ್ತಾ ಇರುತ್ತೆ ಅಲ್ಲಿ ಮೂಲ ಧ್ವನಿ ಏನಿರುತ್ತೆ ಅದು ಹೋಗಿ ಒಂದ್ ತಡೆಗೋಡೆಗೆ ಬಡಿದು ವಾಪಸ್ ಬರುತ್ತೆ ಅಲ್ವಾ? ಅವೆರಡರ ನಡುವಿನ ಅಂತರ 0.1 ಸೆಕೆಂಡ್ ಇದ್ರೆ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ರೆ ಆಗ ನಮಗೆ ಶಬ್ದ ಕೇಳುತ್ತೆ. ಅದಕ್ಕಿಂತ ಮೊದಲೇ ಇದ್ರೆ ನಮ್ಗೆ ಆ ಪ್ರತಿಧ್ವನಿಯನ್ನ ಮತ್ತೆ ಮೂಲ ಧ್ವನಿಯನ್ನ ಡಿಫ್ರೆನ್ಶಿಯೇಟ್ ಮಾಡೋಕೆ ಆಗೋದಿಲ್ಲ. ಹಾಗಾಗಿ ಶಬ್ದದ ಸಂಪೀಡನೆ ನಮ್ಮ ಮೆದುಳಿನಲ್ಲಿ ಉಳಿಯಬಹುದಾದ ಕಾಲಾವಧಿ ಅಂದ್ರೆ 0.1 ಸೆಕೆಂಡುಗಳ ಕಾಲ ನಮ್ಮ ಮೆದುಳಿನಲ್ಲಿ ಇರುತ್ತದೆ. ಆಪ್ಷನ್ ಬಿ 0.5 ಸೆಕೆಂಡುಗಳು ತಪ್ಪು. ಆಪ್ಷನ್ ಸಿ 0.8 ಸೆಕೆಂಡುಗಳು ತಪ್ಪು. ಆಪ್ಷನ್ ಡಿ 0.3 ಸೆಕೆಂಡುಗಳು, ಇದು ಕೂಡ ತಪ್ಪು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ 0.1 ಸೆಕೆಂಡುಗಳು. ನೀವು ಪ್ರತಿಧ್ವನಿಗೆ ತಡೆಗೋಡೆ ಮತ್ತೆ ಆಕಾರದಿಂದ ನಡುವೆ ಇರಬೇಕಾದಂತಹ ಡಿಸ್ಟೆನ್ಸ್ ಅನ್ನ ನೋಡುವಾಗ ಹಿಂದಿನ ಪ್ರಶ್ನೆಯಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರಿ ಅಲ್ವಾ? ಎಷ್ಟಿರ್ಬೇಕು? 17.2 ಮೀಟರ್ ಇರಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿದ್ರಿ. ಇದೇ ಆಧಾರದ ಮೇಲೆ ಅಂದ್ರೆ 0.1 ಸೆಕೆಂಡ್ ಬೇಕು ನಮ್ಗೆ ಆ ಶಬ್ದದ ಸಂಪೀಡನೆ ನಮ್ಮ ಮೆದುಳಿನಲ್ಲಿ ಇರುತ್ತದೆ. ಹಾಗಾಗಿ ನಾವಿಲ್ಲಿ ಪ್ರತಿಧ್ವನಿ ಉಂಟಾಗ್ಲಿಕ್ಕೆ ಆಕಾರ ಮತ್ತೆ ತಡೆಗೋಡೆಯ ನಡುವೆ ಎಷ್ಟು ಅಂತರ ಇರಬೇಕು ಅಂತ ನೋಡಿದಾಗ 17.2 ಮೀಟರ್ ಅಂತ ಬರೆದಿದ್ವಿ. ಇದೇ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿಕೊಂಡು ಹಾಗೆ ಶಬ್ದ ಎಷ್ಟು ವೇಗವಾಗಿ ಹೋಗ್ತದೆ ಕೊಟ್ಟಿರುವಂತಹ ತಾಪಮಾನದಲ್ಲಿ ಅನ್ನೋದನ್ನ ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿರುವಂಥದ್ದು. ಥ್ಯಾಂಕ್ ಯು.